ಈ ಊರಲ್ಲಿ ಒಂದು ಸ್ಟೋರ್ ಇಟ್ಬಿಟ್ಟು ಅವನು ಅಲ್ಲಿ ಕೂತ್ಕೊಂಡು ಆಪ್ರೇಟ್ ಮಾಡ್ತಾನೆ, ಅದು ಅಂಬಾನಿ. ಬಟ್ ನಾವು ನನ್ನ ಬಿಸ್ನೆಸ್ಸಲ್ಲಿ ಒಂದು 6 ತಿಂಗಳು, ಒಂದು ವಾರ ತಿಂಗಳು ಇರಲಿಲ್ಲ ಅಂತಂದರೆ ಎಷ್ಟೋ ವಿಷಯಗಳು ನಮ್ಮ ಕಂಟ್ರೋಲ್ ತಪ್ಪೋಗ್ಬಿಟ್ಟಿರುತ್ತೆ. ನನ್ನ ಲೈಫನ್ನು ಒಂದು ಸಾಲಲ್ಲಿ ಹೇಳು ಅಂತಂದರೆ ಸರ್, ನಾನು ಬಂದದ್ದನ್ನೆಲ್ಲ ಎದುರಿಸಿದೆ. ಅಂದರೆ ಬೆಳಿಗ್ಗೆ ಒಂದು 5 ಗಂಟೆಗೆ ಎದ್ದರೆ ನನಗೆ ಸಿಕ್ಕಾಪಟ್ಟೆ ದಿನ ಇದೆ ಅಂತ ಅನಿಸುತ್ತೆ. ಓದುವುದು ಬರೆಯೋದು ಇಲ್ಲದೇ ಇದ್ದರೆ ನಾನು ಬಹುಶಃ ಸತ್ತೋಗ್ಬಿಡ್ತೀನಿ ಅನ್ನೋಷ್ಟು ಅಡಿಕ್ಷನ್. ಯಾವ ಮಗುವಿಗೆ ಓದುವ ಅಭ್ಯಾಸ ಇರುತ್ತದೋ ಆ ಮಗುವಿನ ಭವಿಷ್ಯದ ಬಗ್ಗೆ ಹೆತ್ತವರು ಚಿಂತಿಸಬೇಕಿಲ್ಲ. ಸೊ ಅಲ್ಲಿಗೆ ಶ್ರೀನಿವಾಸ್ ಅವ್ರ ಜೊತೆ ಮಾತಾಡ್ತಿರ್ಬೇಕಾದ್ರೆ ನನಗೆ ಮತ್ತೆ ಕೊನೆಗೆ ನಾನು ಪುಸ್ತಕಕ್ಕೆ ಬರಬೇಕು. ಈಗೊಂದು ಭಾಳ ಬ್ಯೂಟಿಫುಲ್ ಗಿಫ್ಟ್ ಕೊಟ್ಟಿದ್ದಾರೆ, ಹೀರಲೋಕ. ನೋಡಿ, ಇದರಲ್ಲಿ ಏನು ಹಿಂದಿದೆ ಅಂದರೆ, ಯಾವ ಮಗುವಿಗೆ ಓದುವ ಅಭ್ಯಾಸ ಇರುತ್ತದೋ ಆ ಮಗುವಿನ ಭವಿಷ್ಯದ ಬಗ್ಗೆ ಹೆತ್ತವರು ಚಿಂತಿಸಬೇಕಿಲ್ಲ. ಎಂಥ ಅದ್ಭುತವಾದ ಮಾತು. ಸೊ ನಮ್ಮ ಮನೇಲಿ ನಾನು ಓದ್ತಿದ್ದೆ, ಬಟ್ ಗೊತ್ತಿಲ್ಲ ನನಗೆ, ಸುಮ್ಮನೆ ನಾನು ಹೇಳ್ತಾ ಇರೋದು, ನಮ್ಮ ಹೆತ್ತವರು ಚಿಂತೆ ಮಾಡಿದ್ರಿಲ್ಲ ಅಂತ. ರೈತನಾಗುವುದೆಂದರೆ ಅದೊಂದು ಉದ್ಯೋಗವಲ್ಲ, ಜಗವನ್ನು ಉಳಿಸುವ ಕ್ರಮ. ಮಹಿಳೆಯರು ಸಮಾಜದ ನೈಜ ವಾಸ್ತುಶಿಲ್ಪಿಗಳು. ಸೊ ಇದು ವೀರಲೋಕ ಶ್ರೀನಿವಾಸ್ ಅವರು, ವೀರಕಪುತ್ರ ಶ್ರೀನಿವಾಸ್, ಈಗ ವೀರಲೋಕ ಶ್ರೀನಿವಾಸ್ ಅಂತ ಅನ್ಬೋದು. ಅವರೊಂದು ಗಿಫ್ಟ್ ಕೊಡೋಕ್ಕೆ ಮಾಡಿರುವಂಥದ್ದು ಭಾಳ ಚೆನ್ನಾಗಿದೆ. ಈ ಒಂದು ನೋಡಿ ಪುಸ್ತಕಗಳಿದೆ ಇದರಲ್ಲಿ, ಸುಮ್ಮನೆ ಒಂದು ಸಲ ನೋಡೋಣ ಅಷ್ಟೇ. ಅರುಣ್ ಕಿಲ್ಲೂರವರ ಸಿರಿತನದ ಗುಟ್ಟುಗಳು ಪುಸ್ತಕದ ಭಾಗ 2. ಶ್ರೀಮಂತರಾಗೋಣ ಬನ್ನಿ. ಸಂತೆ ಕಸಲಗೆರೆ ಪ್ರಕಾಶ್ ಅವರದು ಬೂಸ್ಟರ್ ಡೋಸ್ ಮುನಿಯಮ್ಮ. ಹೊಸ ದಿಗಂತದಲ್ಲಿದ್ದಾರೆ. ಹೌದಾ, ಚೆನ್ನಾಗಿದೆ, ಹೆಸರು ತುಂಬ ಚೆನ್ನಾಗಿದೆ. ಇದು ನಾನು ಓದಿಲ್ಲ, ಆಮೇಲೆ ಇವ್ರ ಹೆಸರು ಕೂಡ ನಾನು ಕೇಳಿಲ್ಲ, ಫಸ್ಟ್ ಟೈಮ್ ಕೇಳ್ತಾರೆ. ಅದು ಹೊಸ ಬರಗಾರ ಬರ್ತಾಯಿದ್ದಾರಂತೆ. ಆಮೇಲೆ ನೋಡಿ, ಇದು ಹೊಸ ಬರಗಾರ ಬರ್ತಾರೆ ಅನ್ನೋದು ಭಾಳ ಖುಷಿ. ಇದು ಭಾಳ ಚೆನ್ನಾಗಿದೆ. NS ಶ್ರೀಧರಮೂರ್ತಿ, ಹಿರಿಯ ಪತ್ರಕರ್ತರು, ವಿಜಯ ಭಾಸ್ಕರ್ ಅವ್ರ ಬಗ್ಗೆ ಬರೆದಿರುವಂಥದ್ದು. ಇನ್ನು DV ಗುರುಪ್ರಸಾದ್, ನಿವೃತ್ತ IPS ಅಧಿಕಾರಿ, ಅವರು ಒಂದು ಬರೆದಿರುವಂಥದ್ದು ಪ್ರವಾಸ ಕಥನ, ಸಮರಖಂಡ. ಆಮೇಲೆ DS ಚೌಗ್ಲೆ ಅವರು ಬರೆದಿರುವಂತಹ ನಾಟಕ ಅರಸು ಜನಮಿತ್ರ. ಸೊ ಈ ಥರ ನೋಡಿ, ಈ ಪುಸ್ತಕಗಳು ನೋಡಿದರೂ ಕೂಡ ಎಷ್ಟು ವೈವಿಧ್ಯಮಯವಾಗಿದೆ ಅನ್ನೋದು ನನಗೆ ಭಾಳ ಇಂಪಾರ್ಟೆಂಟ್, ಅದು ಮಹತ್ವದ್ದು ಅಂತ ಅನಿಸುತ್ತೆ. ಯಾಕೆಂದರೆ ಒಂದು ಕಾಲ ಇತ್ತು, ಕಾದಂಬರಿಗಳಲ್ಲಿ ಮುಳುಗೋಗ್ತಿದ್ವಿ ನಾವು. ಬಟ್ ಈಗಿನ ಕಾಲ, ನೀವು ಹೇಳಿದ್ರಲ್ಲ ಈಗಿನ ಜನ್ರೇಷನ್ ಅಂತ, ಬದುಕನ್ನು ಬದಲಿಸೋದು ಹೇಗೆ, ಅದಕ್ಕೆ ನನಗೇನು ಹೆಲ್ಪ್ ಮಾಡುತ್ತೆ ಅನ್ನೋದನ್ನು ಕೂಡ ಅವರು ಯೋಚನೆ ಮಾಡ್ತಾರೆ. ನಾವು ಇತ್ತೀಚೆಗೆ ಯೋಚನೆ ಮಾಡ್ತಾ ಇದ್ದೀವಿ. ನನ್ನ ಇಡೀ ಇವತ್ತಿನ ನನ್ನ ಟೇಬಲ್ ಮೇಲೆ ಒಂದು 10 ಪುಸ್ತಕ ಇದ್ದರೆ ಎಲ್ಲವೂ ಕೂಡ ಬದುಕನ್ನು ಬದಲಿಸೋಕ್ಕೆ ನಂಗೆ ಏನು ಹೆಲ್ಪ್ ಮಾಡ್ತಾವೆ. ಒಂದು ಐಡಿಯಾ ಸಿಕ್ಕರೂ ನನಗೆ ನಂಗೆ ಹೆಲ್ಪ್ ಆಗುತ್ತದು. ಇವತ್ತು ನಾನು ಯಾವುದೋ ಕಾದಂಬರಿಗಳನ್ನ ಓದುವಂಥ ರೊಮ್ಯಾಂಟಿಕ್ ಮೂಡಲ್ಲೂ ಇಲ್ಲ, ವಯಸ್ಸಲ್ಲೂ ಇಲ್ಲ ಅಲ್ವಾ. ಹೀಗಾಗಿ ನಿಮಗೆ ನಿಮ್ಮ ಭಾವಕೋಶವನ್ನು ಸಮೃದ್ಧಗೊಳಿಸುವ ಪುಸ್ತಕಗಳನ್ನ ಓದಬಾರ್ದು ಅಂತಲ್ಲ. KS ನವರ ಕವನಗಳನ್ನು, ಕುವೆಂಪು ಅವರ ಕಾದಂಬರಿಗಳನ್ನ ಓದೋದು ಭಾಳ ಒಳ್ಳೆಯದು. ನೀವು ಒಳಗಡೆಯಿಂದ ನೀವು ಡೆವಲಪ್ ಆಗ್ತೀರಾ, ಅದು ಹೌದು. ಅದರ ಜೊತೆಗೆ ಸಾಮಾಜಿಕವಾಗಿ, ಆರ್ಥಿಕವಾಗಿ, ಬೇರೆ ಬೇರೆ ಕ್ಷೇತ್ರಗಳಲ್ಲಿ ನೀವು ಅಭಿವೃದ್ಧಿ ಹೊಂದಬೇಕಂದ್ರೆ ಈ ಥರದ್ದೆಲ್ಲ ಪುಸ್ತಕಗಳನ್ನ ಓದಬೇಕು ಮತ್ತು ಈ ಪುಸ್ತಕಗಳು ಬರಬೇಕು. ಎಸ್ ಸರ್, ವೀರಲೋಕದ ಘನತೆ ಕೂಡ ಅದೇ. ಅದು ಒಂದು ಹೊಸಬರನ್ನು ಜಾಸ್ತಿ ಪ್ರೊಜೆಕ್ಟ್ ಮಾಡುತ್ತೆ, ಒಂದು ಹೊಸ ನೀರು. ಇನ್ನೊಂದು ವೈವಿಧ್ಯತೆ, ಬರೀ ಜನಪ್ರಿಯ ಸಾಹಿತ್ಯವೋ ಅಥವಾ ಕಾದಂಬರಿಯೋ ಕಥೆಗಳು ಅಂತಲ್ಲ, ಎಲ್ಲ ಪ್ರಕಾರ ಸಾಹಿತ್ಯದ ಎಲ್ಲ ಪ್ರಕಾರಗಳನ್ನು ಕೂಡ ಉಳಿಸ್ಕೊಳ್ಳೋ ನಿಟ್ಟಿನಲ್ಲಿ ನಮ್ಮ ಕೃತಿಗಳು ಬಂದಿದೆ ಅಂತಂದರೆ ಎಲ್ಲವೂ ಒಂದು ವೈವಿಧ್ಯತೆ ಇರೋ ಥರ ನೋಡ್ಕೋತೀವಿ. ನನಗೊಂದು ತುಂಟತನದ ಪ್ರಶ್ನೆ ಬಂತು. ಈಗ ತುಂಟತನ ಏನಲ್ಲ ಅದು, ಬಟ್ ನಾವು ಶುರು ಮಾಡಿದ್ದೆಲ್ಲ ಆ್ಯಕ್ಚುಲಿ ಹೇಳಬೇಕಂದ್ರೆ ಪತ್ತೇದಾರಿ ಕಾದಂಬರಿಗಳಿಂದ ಅಲ್ವಾ ಶ್ರೀನಿವಾಸ್? ನಾನು ಓದಿದ್ದು ಅದೇ ಅಲ್ವಾ. ಆ ಪತ್ತೇದಾರಿಗಳಲ್ಲಿ ಕೆಲವೊಂದು ಸ್ವಲ್ಪ ಅಳತೆ ಮೀರಿ ಒಂದು ಅಶ್ಲೀಲತೆ ಬರುವಂಥ ಪತ್ತೇದಾರಿಗಳು ಕೂಡ, ಅವು ಕೂಡ ಇಷ್ಟ ಆಗ್ತಿದ್ದವು ಅವಾಗ. ಅವು ನಮ್ಮ ಪುಣ್ಯಕ್ಕೆ ದಕ್ಕಿರಲಿಲ್ಲ. ಒಂದ್ಸಲಿ ಬೆಂಗಳೂರಿಗೆ ಬಂದೋದಾಗ ಆ ಥರದ್ದು ಅಕ್ಕ ಕೇಳು ನಿನ್ನೆ ಗೋಳು ಅಂತ ಒಂದು ಪತ್ರಿಕೆ ತೊಗೊಂಡೋಗ್ಬಿಟ್ಟಿದೆ. ಅದ್ಯಾವುದು ಪೊಲೀಸ್ ಕ್ರೈಮ್ ಅಂತ, ಪೊಲೀಸ್ ಡೈರಿನೋ ಏನೋ, ಪೊಲೀಸ್ ಸ್ಟೋರಿನೋ ಪೊಲೀಸ್ ಡೈರಿನೋ ಇರೋದು. ಅದರಲ್ಲಿ ನಿನ್ನೆ ಗೋಳು ಅಂತ ಹೇಳ್ಬಿಟ್ಟು ಒಂದು, ನಾನು ಎಲ್ಲ ಓದೋದಂದರೆ ನಾನು ಅಡಿಯಿಂದ ಮುಡಿ ತನಕ ಫುಲ್ ಪತ್ರಿಕೆ ಇಟ್ಕೊಂಡು ಫುಲ್ ಓದೋದು, ಎಲ್ಲ ಓದ್ಕೊಂಡು ಹೋಗ್ತೀನಿ. ಕೊನೆಗೆ ಹೋದ ತಕ್ಷಣ ಇದೇನೋ ಆಗ್ತಾ ಇದೆಯಲ್ಲ ನನ್ನಲ್ಲಿ ಅಂತ ನನಗೆ ಅಲ್ಲಿ ಒಂದು ಸ್ವಲ್ಪ ಹತ್ರಕ್ಕೆ ಹೋಗಿದ ತಕ್ಷಣ ಅಯ್ಯೋ ಯಾರು ನೋಡ್ತಾವ್ರು ಅಂತ ಒಂದು ತಪ್ಪಿದಸ್ತ ಭಾವ ರೈಲಲ್ಲಿದ್ದೆ, ಎತ್ತಿ ಮುಚ್ಚಿಟ್ಕೊಂಡ್ಬಿಟ್ಟೆ. ಎಷ್ಟು ಜೋಪಾನವಾಗಿ ಎತ್ಕೊಂಡು ಹೋದೆ ಅಂದರೆ, ಮನೆಯಲ್ಲಿ ಪುಟ್ಟದೊಂದು ಟಿ ವಿ ಇತ್ತು, ಚಿಕ್ಕದು, ಅದೊಂದು ಪೋರ್ಟೇಬಲ್ ಟಿ ವಿ ಬರ್ತಿತ್ತಲ್ಲ, ಅದಿತ್ತು. ಅಲ್ಲಿ ಯಾರು ನೋಡಲ್ಲ, ಅಲ್ಲಿ ಟಿ ವಿ ಹತ್ರ ಯಾರು ಬರಲ್ಲಲ್ಲ, ಬೀಳಿಸ್ಬಿಡ್ತಾರೆ ಅಂತ ಭಯ ಅಂತ ಹೇಳಿ ಅದನ್ನು ಕೆಳಗಡೆ ಇಟ್ಕೊಂಡು ಇಟ್ಟಿಟ್ಟೆ.
ಬಡಿ ಮಗಂದು ಮತ್ತೆ ಇನ್ನೊಂದು 2-3 ದಿವಸ ಆದಮೇಲೆ ಆಸೆ ಆಯಿತು ಒಂದ್ಸಲ ಓದಬೇಕಂತ. ನಾನು ಹೋಗ್ಬಿಟ್ಟು ಟಿ ವಿ ಎತ್ತುತ್ತೀನಿ, ಆ ಪತ್ರಿಕೆ ಇಲ್ಲ ಸರ್. ನನಗೆ ಇವತ್ತಿಗೂ ಆಶ್ಚರ್ಯ ಯಾರು ಓದಿರ್ಬೋದು ಅಂತ. ಓಕೆ, ನಿಮ್ಮ ಚಾನಲ್ ಮುಖಾಂತರ ಹೇಳ್ತಿರೋದು ಯಾರು ಓದಿರ್ಬೋದು ನಮ್ಮ ಮನೆಯಲ್ಲ ಪತ್ರಿಕೆನ ಅಂತ. ಓಕೆ, ಯಾರಿದ್ರು ಆ ಟೈಮಲ್ಲಿ? ಅದೇ ನಮ್ಮ ಅಣ್ಣ ಇದ್ರು. ಆಯ್ತು, ಮತ್ತೆ ಮುಗೀತಲ್ಲಿಗೆ. ನಮ್ಮ ಅಣ್ಣ ಇದ್ರು ಅಥವಾ ಹುಡುಗರು ಬಂದು ನನ್ನ ಸ್ನೇಹಿತರು ಬಂದು ಹೋಗ್ತಿದ್ರು. ಯಾರು ಎತ್ಕೊಂಡು ಹೋದ್ರು ಅಂತ ಗೊತ್ತಿಲ್ಲ, ಅದನ್ನು ಕೇಳೋದು ಹೆಂಗೆ ಯಾರು ಎತ್ಕೊಂಡು ಹೋದ್ರು ಅಂತ. ಹಿಂಗಿತ್ತು ಅದೊಂದು ಮೊದಲ ತಂದೆಲ್ಲೋ ಇಟ್ಟಾಗ ಯಾರೋ ಕಳ್ಳತನ ಮಾಡ್ಕೊಂಡು ಕೇಳಕ್ಕಾಗಲ್ಲ. ಅದನ್ನು ನೀನು ಯಾಕೆ ಓದ್ತಾ ಇದ್ದೆ ಅಂತ. ಅದರಲ್ಲಿ ಬೇರೆ ಎಲ್ಲ ಇತ್ತು, ನಾನು ಧಾರಾಳವಾಗಿ ಕೇಳ್ಬೋದಾಗಿತ್ತು. ಬಟ್ ನನ್ನಲ್ಲಿ ಅದನ್ನ ತಪ್ಪಿತಸ್ಥ ಭಾವ ಇತ್ತಲ್ಲ, ಅದು ಓದ್ಬಿಟ್ಟಿದ್ದೆ ಅಂತ. ಸೊ ಈ ಕಾರಣಕ್ಕೋಸ್ಕರ ಅದು ಅವ್ರಿಗೂ ಗೊತ್ತಾಗ್ಬಿಟ್ರೆ ಕೇಳೇ ಇಲ್ಲ ಇದುವರೆಗೂ. ಇವತ್ತು ನೆನಪಾಯಿತು. ಸೊ ಹಾಗೆ ನಾನು ನಿನ್ನೆ ಅದು ಏನೋ ಗೊತ್ತಿಲ್ಲ, ಜಿಂತೆ ನಂಜುಂಡಸ್ವಾಮಿ ಅಂತ ಒಂದು ಲೇಖಕರು, ಅವ್ರ ಪುಸ್ತಕ ನಾನು ಸುಮಾರು ಓದಿದ್ದು ನೆನಪಿದೆ. ಒಂದು ಇನ್ಸಿಡೆಂಟ್ ನೆನಪಾಯಿತು ನನಗೆ, ಸುಮ್ಮನೆ ನಿಮಗೆ ಹೇಳ್ತೀನಿ ಜಸ್ಟ್ ಒಂದು 2 ನಿಮಿಷದಲ್ಲಿ. ಅದು ಒಂದು ಈ ಜ್ಯುವೆಲರಿ ಅಂಗಡಿಗಳಲ್ಲಿ ಮೋಸ ಮಾಡುವಂಥ ಒಂದು ಪ್ರಸಂಗ, ಹೇಗೆ ಮೋಸ ಮಾಡೋದು ಪ್ರಸಂಗ ಬರೆದಿದ್ದಾರೆ ಅಂದರೆ ಎಷ್ಟು ಚೆನ್ನಾಗಿದೆ ಅಂದರೆ, ಅದು ಒಬ್ಬ ಬರ್ತಾನೆ, ಒಳ್ಳೆ ಬಟ್ಟೆ ಹಾಕ್ಕೊಂಡು ಸೂಟ್ ಬೂಟ್ ಹಾಕ್ಕೊಂಡು ಬರ್ತಾನೆ. ಬಂದು ನನ್ನ ಹತ್ರ ಒಂದು ಜ್ಯುವೆಲರಿ ಇದೆ, ಅದನ್ನು ನಾನು ಸ್ವಲ್ಪ ಎಮರ್ಜೆನ್ಸಿ ಇದೆ, ಹೇಗೆ ನಾನು ಮಾರಾಟ ಮಾಡಬೇಕು ಅಂತ. ಆಗ ಈ ಥರದ್ದು ಬೇರೆ ಬೇರೆ ಇವು ಇರಲ್ಲ, ಈ ವೈಟ್ಗಳು ಈ ಥರದ್ದು ಏನೂ ಇರಲ್ಲ, ಜ್ಯುವೆಲರಿ ಅಂಗಡಿಗಳಲ್ಲೇ ಮಾರಾಟ ಮಾಡುವಂಥದ್ದು. ಅವನು ಅಡ ಹಿಡಿತಲ್ಲ, ಮಾರಾಟ ಮಾಡ್ತಾ ಇದ್ದಾನೆ. ಮಾರಾಟ ಮಾಡೋಕ್ಕೆ ಬಂದು ಕೊಡ್ತಾನೆ. ಅವ್ರು ನೋಡ್ತಾರೆ ಬಂಗಾರದ್ದು. ಸೊ ಒಂದು ರೇಟ್ ಹೇಳ್ತಾರೆ, ಇಲ್ಲ ಅಷ್ಟು ಕಡಿಮೆ ಬೇಡ, ಒಂದು ಸ್ವಲ್ಪ ಜಾಸ್ತಿ ಕೊಡಿ ಅಂತ ಏನೋ ಹೇಳ್ತಾನೆ. ಆ ಟೈಮಿಗೆ 5,000 4,000 ಕೊಡ್ತಾನೆ. ಅದು ರತ್ನದ ಹಾರ, ಬಂಗಾರ ಮತ್ತು ರತ್ನಗಳಿಂದ. ಇವನು ತೊಗೊಂಡು ಹೋಗ್ತಾನೆ, ದುಡ್ಡು ತೊಗೊಂಡು ಹೋಗ್ತಾನೆ. ಆ ಶೇಟು ಅವನು ಕೂತ್ಕೊಂಡು ನೋಡ್ತಿರ್ತಾನೆ. ಒಂದು 2 ಕ್ಷಣ, ಒಂದು 10 ಸೆಕೆಂಡ್ 30 ಸೆಕೆಂಡ್ ಆಗ್ತಿದ್ದಂಗೆ ಗೊತ್ತಾಗ್ಬಿಡ್ತು ಇದು ನಕಲಿ ಅಂತ ಹೇಳಿ ಅವನಿಗೆ. ಓಕೆ, ಇವನು ಎದೆ ಹೊಡ್ಕೋತಾನೆ, ಅಯ್ಯೋ ನಾನು ಮೋಸ ಹೋದೆ, ಇವನು ಮೋಸ ಮಾಡ್ಬಿಟ್ಟ ಅಂತೇಳಿ. ಅಂದರೆ 5 ಲಕ್ಷ ಅಂದ್ಕೊಳ್ಳಿ ಆ ಟೈಮಿಗೆ. ಸೊ ಭಾಳ ಬೇಜಾರಾಗ್ತಾನೆ. ಎಲ್ಲರೂ ಬರ್ತಾರೆ, ಅವನ ಅಂಗಡಿಯವರು ಎಲ್ಲ ಸಮಾಧಾನ ಮಾಡ್ತಾರೆ, ಏನು ಮಾಡೋಕ್ಕೆ ಗೊತ್ತಾಗಲ್ಲ. ಹಾಗೆ ಕೂತ್ಕೊಂಡಿರ್ತಾನೆ. ಸ್ವಲ್ಪ ಹೊತ್ತಲ್ಲಿ ಇನ್ನೊಬ್ಬ ಬರ್ತಾನೆ, ಅದನ್ನು ಅಲ್ಲೇ ಇಟ್ಟಿರ್ತಾನೆ. ಅವನು ಅದೆಲ್ಲ ನೋಡಿ, ಇದು ತುಂಬ ಚೆನ್ನಾಗಿದೆ, ನಂಗೆ ಇದನ್ನು ಕೊಡಿ ಅಂತ ಕೇಳ್ತಾನೆ ಅವನು. ಇಲ್ಲ ಸರ್, ಇದು ನಕಲಿ ಸರ್ ಅಂತಂತಾನೆ. ನಕಲಿನ ಬಟ್ ಎಷ್ಟು ಚೆನ್ನಾಗಿದೆಯಲ್ಲ ಇದು ಅಂತಂತಾನೆ. ಇಲ್ಲ ನಿಮ್ಗೆ ಬೇಕಂತ ತೊಗೊಳ್ಳಿ ಅಂತ. ಎಷ್ಟು ಅಂದರೆ ಇದು ಆ್ಯಕ್ಚುಲಿ ಒಂದು 70 ರೂಪಾಯಿ 80 ರೂಪಾಯಿ ಇದೆ, ಒಂದು 100 ರೂಪಾಯಿ ಕೊಟ್ಬಿಡಿ ಅಂತಂತಾನೆ. ಅಯ್ಯೋ 100 ರೂಪಾಯಿ ಸಿಕ್ಬಿಡುತ್ತಾ ಇದು ಅಂಥೇಳಿ ಅವನು ತೊಗೊಂಡೋದನ್ನು ಹೋಗ್ತಾನೆ. ಓಕೆ, 100 ರೂಪಾಯಿ ಆದರೂ ಬಂತಲ್ಲಪ್ಪ, 4,000ಕ್ಕೆ ಹೋಗಿದ್ದು, 100 ರೂಪಾಯಿ ಆದರೂ ಬಂತಂತ ಇವನು ಒಂದು ಹಂತಕ್ಕೆ ಸಮಾಧಾನ ಆಗಿ ಕೂತ್ಕೊಂಡಿರ್ತಾನೆ. 10 ನಿಮಿಷ ಆಗ್ತಾನೆ, ಅವ್ನು ಬರ್ತಾನೆ. ಬಂದು ಅವ್ನು ಮಾರಾಟ ಮಾಡಿರಲ್ಲ, ಬಹುಶಃ ಅಡ ಇಟ್ಟಿರ್ತಾನೆ, ನೆನಪಿಲ್ಲ. ಸರ್ ನನ್ನ ಹಾರ ಕೊಡಿ ಅಂತಾನೆ. ಕಳ್ಳ ಬಂದ ಅಂತ ಇವನು ಗಲಾಟೆ ಮಾಡ್ತಾನೆ. ಕಳ್ಳನಾ ಸರ್, ನನಗೆ ಕಳ್ಳ ಅಂತ ಇದ್ದಾರೆ ನೀವು? ನಾನು ಹಾರ ಇಟ್ಟು ಹೋಗಿದ್ದೆ, ದುಡ್ಡು ಅರ್ಜೆಂಟ್ ಇತ್ತು, ಕೊಡಿ ಈಗ ವಾಪಸ್ ನನಗೆ ಅಂತಾನೆ. ಅಂದ ತಕ್ಷಣ ನೀನು ನಕಲಿ ಕೊಟ್ಟಿದ್ದೆ ನನಗೆ ಅಂದಾಗ, ನಕಲಿ ಕೊಟ್ಟಿದ್ನಾ? ಅಸಲಿ ಸರ್ ಅದು. ಆಯ್ತು ಬಿಡಿ, ನಕಲಿನೇ ಅಲ್ವಾ, ಕೊಡಿ ಅದನ್ನೇ, ನಾನು ದುಡ್ಡು ಕೊಡ್ತೀನಿ ಅಂತಾನೆ. ಇವನ ಹತ್ರ ಇಲ್ಲವೇ ಇಲ್ಲ. ಅವನಂತಾನೆ 10,000 ನಾನು 5,000 ಕೊಟ್ಟಿದ್ದೀನಿ ನಿಮಗೆ, 10,000 ಕೊಡಿ ಅಂತಾನೆ. 10,000 ವಸೂಲು ಮಾಡ್ಕೊಂಡು ಹೋಗ್ತಾನೆ. ಇದು ಒಂದು ಕಾದಂಬರಿಯಲ್ಲಿ ಬಂದಂಥ ಒಂದು ಘಟನೆ. ನನಗಿದು ಎಷ್ಟು ಚೆನ್ನಾಗಿ ಅಂದರೆ ಹೆಂಗೆ ಮೋಸ ಮಾಡ್ಬೋದು ಅನ್ನೋದನ್ನು. ಆಮೇಲೆ ಅದಕ್ಕೆ ಮೃತ್ಯುಂಜಯ ಅಂತ ಡಿಟೆಕ್ಟಿವ್ ಬಂದು ಅದನ್ನು ಹೆಂಗೆ ಕಂಡು ಹಿಡಿತಾನೆ ಅನ್ನೋದು ಮುಂದಿನ ಕತೆ. ಬಟ್ ಎಷ್ಟು ಅವಾಗೆಲ್ಲ ಅದ್ಭುತ ಲೇಖಕರು ಎಷ್ಟು ಚೆನ್ನಾಗಿ ಬರೀತಿದ್ರು. ಅಯ್ಯೋ, ಅವು ನಮಗೆ ಓದ್ತಾ ಕೊನೆಗೆ ನಾನು ಎಷ್ಟು ಓದ್ತಾ ಇದ್ದೆ ಅಂತಂದರೆ ನನಗೆ ಹುಚ್ಚಿಡಿಯೋ ಥರ ಹಾಕೊಬಿಡ್ತಾರೆ. ಇಷ್ಟು ರಾಶಿ ಇಡ್ತಾಯಿದ್ದೆ ನನ್ನ ಟೇಬಲ್ ಮೇಲೆ. ಆವಾಗ ಒಬ್ಬ ರಾಧಾಕೃಷ್ಣ ಅಂತ ಹೇಳ್ಬಿಟ್ಟು ಆತ ಬಂದು ಒಂದು ಸಿಂಗಲ್ ವರ್ಡ್ ಸೆಂಟೆನ್ಸ್ ಹೇಳಿದ. ಏನ್ರ ಎಂತ ಚದುವ್ತಾವು ನೀವು ಅಂದರೆ ಏನೀಗ ಇಷ್ಟು ಓದ್ತೀಯ ನೀನು? ಈ ಸ್ಟೋರಿ, ಈ ನಾವೆಲ್ಲ ಅಂದರೆ ಈ ಕಾದಂಬರಿಗಳಲ್ಲಿ, ಈ ಪತ್ತೇದಾರಿ ಕಾದಂಬರಿಗಳಲ್ಲಿ ಹೀರೋ ಸಾಯಲ್ಲ, ವಿಲನ್ನು ಬದುಕಲ್ಲ, ಸಿಂಗಲ್ ಲೈನ್ ಅಷ್ಟೇ. ಅದನ್ನ ಯಾಕೆ ಓದ್ತೀಯ, ಬೇರೆ ಏನಾದ್ರು ಓದು ಅಂತ. ಹಾಗೆ. ಸೊ ಆವಾಗ ನಾನು ಎಲ್ಲ ಕಾದಂಬರಿಗಳು ನೆನೆಸ್ಕೊಂಡೆ. ಹೌದಲ್ಲ, ಬಿಡಿವಾಗ ಹೀರೋ ಯಾವತ್ತೂ ಸೋಲೇ ಇರೋಲ್ಲ, ಅವನು ಗೆಲ್ತಾನೇ ಹೋಗಿದ್ದಾನೆ ಅವನು. ನಮಗೆ ಇದು ಗೊತ್ತಾಗಿಲ್ವಲ್ಲ ಅಂದ್ಬಿಟ್ಟು ಅಲ್ಲಿಗೆ ನನಗೆ ಅದರ ಸ್ವಾರಸ್ಯ ಹೊರಟೋಯ್ತು. ಕರೆಕ್ಟ್. ಆಮೇಲೆ ಅದನ್ನು ಬಿಟ್ಟುಬಿಟ್ಟದು. ಈಗಲೂ ಪತ್ತೇದಾರಿ ಅಂತಂದರೆ ತೀರಾ ಒಂಥರ ಥ್ರಿಲ್ಲಿಂಗ್ ಥರ ಒಂದು ಸರಿ ಇದು ನೋಡಿ ಬಿಡ್ತೀನಿ. ಸಿನಿಮಾ ಕೂಡ ಅಷ್ಟೇ ತೀರಾ ಸೀರಿಯಸ್ ತೊಗೊಳ್ಳೋದು. ಬಟ್ ಬೇರೆ ಒಳನೋಟ್ರು, ಮೊನ್ನೆ ಗಜಾನನ್ ಶರ್ಮಾ ಅವ್ರದ್ದು ಚನ್ನಭೈರ್ಯ ದೇವಿ ಓದ್ತಾ ಇದೆ. ಎಷ್ಟು ಅದ್ಭುತವಾಗಿದೆ ಅಂದರೆ ಅದನ್ನು
ತೇಜೋ ತುಂಗಭದ್ರ 4-5 ಸಾರಿ ಓದ್ಬಿಟ್ಟೆ 3 ವರ್ಷದಲ್ಲಿ. ಅದೊಂದು. ಮತ್ತು ಈಗ ಜನ ತೇಜಶ್ರೀ ಅವ್ರದ್ದು ಜೀವರತಿ ಅಂತ ಓದ್ತಾ ಇದ್ದೀನಿ. ಆ ಥರದ್ದು ಒಂದು ವಿಶೇಷವಾದ ಕ್ಲಾಸಿಕ್ ಅಂತ ಅನಿಸುತ್ತೆ ನನಗೆ. ಹೌದಾ? ಏನದು? ಜೀವರತಿ ಅಂತ ಹೇಳ್ಬಿಟ್ಟು ಒಂದು ಕಾನೂರು ಹೆಗ್ಗಡತಿ ಅದೆಲ್ಲ ಬಂದಲ್ವ, ಆ ಥರದ್ದು ಒಂದು ಒಳ್ಳೆಯ ಕಾದಂಬರಿ ಚೆನ್ನಾಗಿದೆ. ಈ ಥರದ್ದು ಒಂದು ಇಷ್ಟ ಆಗೋಕ್ಕೆ ಶುರುವಾಗಿದೆ ಈಗ. ಅಂದರೆ ನಮ್ಮ ಓದು ಕೂಡ ಒಂದಷ್ಟು ನಾವು ಬದಲಾಗ್ತೀವಿ, ಬದುಕು ಬದಲಾಗುತ್ತೆ, ಆಮೇಲೆ ಅಭಿರುಚಿಗಳು ಬದಲಾಗುತ್ತೆ, ವಯಸ್ಸು ಬದಲಾದಾಗೆ. ಸೊ ನ್ಯಾಚುರಲ್ ಅದಂತ ಅನಿಸುತ್ತೆ. ಈ ಟೈಮು ಹೆಂಗೆ ಮಾಡ್ಕೋತೀರಾ ಶ್ರೀನಿವಾಸ್? ಇಷ್ಟೆಲ್ಲ ಇದ್ರ ಮಧ್ಯೆ ಒಂದು ಓದೋಕ್ಕೂ ಕೂಡ ಟೈಮ್ ಮಾಡ್ಕೋತೀರಾ, ಬರೆಯೋಕ್ಕೂ ಟೈಮ್ ಮಾಡ್ಕೋತೀರಾ? ಅದು ಒಂದು ಗುಟ್ಟು. ಒಂದ್ಸಲ ಹೇಳಿದ್ರಿ ನೀವು, ಬಟ್ ಐ ವಾಂಟ್ ಪೀಪಲ್ ಟು ನೋ ಇಟ್. ಎಸ್ ಸರ್. ಅಂದರೆ ಬೆಳಿಗ್ಗೆ ಒಂದು 5 ಗಂಟೆಗೆ ಇದ್ದರೆ ನನಗೆ ಸಿಕ್ಕಾಪಟ್ಟೆ ದಿನ ಇದೆ ಅಂತ ಅನಿಸುತ್ತೆ. 5ರಿಂದ ಒಂದಷ್ಟು ಬರೆಯೋದು ಓದೋದು ಏನಿದ್ರು ನಾನು ಶೆಡ್ಯೂಲ್ ಮಾಡಿ ಇಟ್ಬಿಡ್ತೀನಿ. ಪೋಸ್ಟ್ ನನ್ನ ಮೊಬೈಲು ಇವತ್ತು ವಾಟ್ಸಪ್ ಫೇಸ್ಬುಕ್ ಆನ್ ಮಾಡಲ್ಲ ನಾನು. ರಾತ್ರಿ ಅಥವಾ ಬೆಳಿಗ್ಗೆ ನೋಡ್ತೀನಿ ಅಷ್ಟೇ. ನನ್ನ ಮೊಬೈಲಲ್ಲಿ ವಾಟ್ಸಪ್ ಫೇಸ್ಬುಕ್ ಇಲ್ಲ. ಹೌದಾ? ಅದು ಬರೀ ಡೆಸ್ಕ್ಟಾಪಲ್ಲಿ ಮಾತ್ರ ಇರುವಂಥದ್ದು. ಓಕೆ. ಸೊ ನಾಳೆಗೆ ಏನಪ್ಪ ಶೆಡ್ಯೂಲ್ ಮಾಡಬೇಕು ಇವತ್ತು ಮಾಡಿ ಇಟ್ಟು ಬಂದಿದ್ದೀನಿ, ನಾಳೆ ಅದ್ರ ಪಾಡಿಗೆ ಅದು ಹೋಗಿರುತ್ತೆ. ನನಗೆ ಬಿಡುವಾದಾಗ ನೋಡ್ತೀನಿ, ಅದು ನನ್ನನ್ನು ರೂಲ್ ಮಾಡ್ಬೋದು ಅಂತ. ಅಲ್ಲಿ ನನ್ನ ಟೈಮ್ ಸೇವ್ ಆಗ್ತಾ ಇರುತ್ತೆ. ಇನ್ನೊಂದು, ನನ್ನ ಕಂಪ್ನಿ 20 ವರ್ಷದ ಸಂಸ್ಥೆ, ಅದು ಸಿಸ್ಟಮ್ ರೆಡಿ ಆಗಿಬಿಟ್ಟಿದೆ. ಅದ್ರ ಪಾಡಿಗೆ ಅದು ನಡೀತಾ ಇರುತ್ತೆ. ಓನ್ಲಿ ಸೂಪರ್ವೈಸಿಂಗ್ ಈಸ್ ರಿಕ್ವೈರ್ಡ್ ಅಂಡ್ ದಟ್ ಅದನ್ನು ನಾನು ನೋಡ್ಕೊತಾ ಇದ್ದೀನಿ. ಇನ್ನೊಂದು ವೀರಲೋಕ ಕೂಡ ಅದೊಂಥರ ಸಿಸ್ಟಮ್ ರನ್ ಆಗ್ತಾಯಿದೆ. ಎಲ್ಲ ಕೂಡ ಜಸ್ಟು ಒಂದು 6 ತಿಂಗಳು ತುಂಬ ಕಷ್ಟಪಟ್ಟೆ ಅದನ್ನೆಲ್ಲ ಸೆಟ್ ಮಾಡಲಿಕ್ಕೆ. ದಿನ ಹೋಗ್ತಿದ್ದೆ ಬರ್ತಿದ್ದೆ ಮಾತಾಡ್ಕೊಂಡು. ಈಗೆಲ್ಲ ಜಸ್ಟ್ ವಾಟ್ಸಪ್ಪಲ್ಲಿ ಹ್ಯಾಂಡಲ್ ಮಾಡೋಷ್ಟು ಕಂಟ್ರೋಲಲ್ಲಿದೆ. ಸೊ ಇನ್ನೊಂದು, ಓದುವುದು ಬರೆಯೋದು ಇಲ್ಲದೇ ಇದ್ದರೆ ನಾನು ಬಹುಶಃ ಸತ್ತೋಗ್ಬಿಡ್ತೀನಿ ಅನ್ನೋಷ್ಟು ಅಡಿಕ್ಷನ್ನು. ಸೊ ಅದಕ್ಕೆ ಓದಲೇಬೇಕು. ರಾತ್ರಿ ದಿವಸ ಒಂದು 50 ಪೇಜು ಸಹಜವಾಗಿ ಓದ್ಬಿಡ್ತೀನಿ. ಹಾಗೆ ಅನ್ನೋಷ್ಟು ಓದಿನ ಕಡೆಗೆ ತೀವ್ರತೆ. ಮತ್ತು ದಿನನಿತ್ಯ ನನ್ನದೊಂದು ಅಭ್ಯಾಸ ಏನಂದರೆ, ಒಬ್ಬರನ್ನಾದರೂ ಹೊಸಬರನ್ನ ಭೇಟಿ ಮಾಡ್ತೀನಿ ಅಂತ. ಅದು ಆಗುತ್ತೆ. ಒಂದು ವೇಳೆ ಒಂದು ದಿವಸ ಯಾವತ್ತೂ ಸಿಗಲಿಲ್ಲ ಅಂತಂದರೆ, ಸಿಗಲಿಲ್ಲ ಅಂದರೆ ಇನ್ನೊಂದು ವಾರದಲ್ಲಿ ಅದೊಂದು ಆ್ಯಾವ್ರೇಜ್ ಮಾಡ್ಕೊಬಿಡ್ತೀನಿ. ಒಂದು ದಿವಸ 2-3 ಭೇಟಿ ಮಾಡಿ ನನಗೆ ಹೊಸ ವಿಷಯಗಳು ಸಿಗ್ತಾ ಹೋಗುತ್ತೆ. ಅದು ಬರೆಯೋಕ್ಕೆ ನನಗೆ ಟೆಂಪ್ಟ್ ಮಾಡುತ್ತದೆ. ಆವಾಗ ಕೂತ್ಕೊಂಡು ಯಾವುದೋ ಒಂದು ವಿಷಯನ ಬರೆಯೋಕ್ಕೆ, ಅದು ಬರೆಯೋಂಥ ತೀವ್ರತೆ ಹೇಗಿರುತ್ತೆ ಅಂತಂದರೆ, ಈಗ ಸಂಜೆ 6 ಗಂಟೆ ಆದಮೇಲೆ ಕೆಲವರಿಗೆ ಬಾರ್ ಕಡೆ ಹೋಗದಿದ್ರೆ ಶಿವರಿಂಗ್ ಶುರು ಆಗುತ್ತಲ್ಲ, ಹಂಗೆ ನನಗೆ ಶುರು ಆಗುತ್ತೆ. ಬರೆದ್ಬಿಡ್ಬೇಕು ಅಷ್ಟೇ, ಬರೆದ್ಬಿಡ ಅಂತ. ಸೊ ಮತ್ತು ಇತ್ತೀಚೆಗೆ ಅಂದ್ಕೊಂಡಿದ್ದೇನಂತಂದರೆ, ಎಲ್ಲ ಬರಹಗಳು ಪ್ರಕಟಿಸಬಾರ್ದು ಅಂತ. ಕೆಲವು ಬರಹಗಳನ್ನು ಮಾಗಕ್ಕೆ ಬಿಡಬೇಕು ಅಂತ ಹೇಳ್ಬಿಟ್ಟು ಒಂದಷ್ಟು ಪುಸ್ತಕ 1-2 ಬರೆದಿದ್ದೀನಿ. ಒಂದು ಕಾನ್ಫಿಡೆನ್ಸ್ ಬಂದಿದೆ. ಈಗಿನ 12,000 ಕೃತಿಗಳು ಸರ್ಕಾರಕ್ಕೆ ಸಲ್ಲಿಕೆ ಆಯ್ತಲ್ಲ, ಅದರಲ್ಲಿ ಅರ್ಧಕ್ಕಿಂತ ಹೆಚ್ಚು ಜನರಿಗಿಂತ ನಾನು ಚೆನ್ನಾಗಿ ಬರೆಯಬಲ್ಲೆ ಅನ್ನೋಂಥ ಒಂದು ನಂಬಿಕೆ ನನಗೆ ಬಂದಿದೆ. ಸೊ ಅದರಿಂದ ಬರೆದು ಒಂದಷ್ಟು ಮಾಗಕ್ಕೆ ಬಿಟ್ಟಿದ್ದೇನೆ. ಏನು ಬರೆದಿದ್ದೀರಾ? ಅಂದರೆ ಒಂದು ನಾವೆಲ್ ಬರೆದಿದ್ದೀನಿ. ಇನ್ನೊಂದು ಒಂದು ಸ್ವಲ್ಪ ಲೈಫ್ ಸ್ಕಿಲ್ಸ್ ಬಗ್ಗೆ ಬರೆದಿದ್ದೀನಿ. ಅಂದರೆ ಅವು ಯಾವುದು ಗೂಗಲ್ಲು ಅಥವಾ ಇನ್ಯಾವುದೂ ಅಲ್ಲ. ನನ್ನ ಜೀವನದ ನನ್ನಲ್ಲಿ ಎಲ್ಲ ಸಮಸ್ಯೆಗಳಿಗೂ ಒಂದೊಂದು ಪರಿಹಾರ ನಾನೇ ಕಂಡುಕೊಂಡಿದ್ದು ಭಾಳ ಮಜವಾಗಿದೆ. ಸೊ ಅದು ಹೇಗೆ ಆಯಿತು ಅಂತ ಹೇಳ್ಬಿಟ್ಟು, 30 ರೂಪಾಯಿ ಅಂತ ಕಾದಂಬರಿಗೆ ಕತೆ, ಅದಕ್ಕೆ ಹೆಸರಿಟ್ಟು 30 ರೂಪಾಯಿ ಕೋಟ್ಯಾಧೀಶ್ವರನಾದ ಕತೆ ಅಂತ ಹೇಳ್ಬಿಟ್ಟು, 30 ರೂಪಾಯಿನೇ ಕೋಟಿ ಹೆಂಗಾಯಿತು ಅಂತೇಳ್ಬಿಟ್ಟು ಅದು ಬರಿತಾ ಹೋಗಿದ್ದೇನೆ. ಅದು ಚೆನ್ನಾಗಿದೆ. ಅಂದರೆ ಈ ಫಿಲಾಸಫಿ ಎಲ್ಲ ಹೇಳೋಕ್ಕೆ ಹೋಗಿಲ್ಲ ನಾನು, ಹೀಗೆ ಮಾಡಿ ಹಾಗೆ ಮಾಡಿ ಅಂತಲ್ಲ. ನನಗೆ ಇಂಥ ಕಷ್ಟ ಬಂತು, ನಾನು ಅದನ್ನು ಹೇಗೆ ಎದುರಿಸ್ದೆ, ಈ ಥರದ್ದು ನನ್ನದೇ ಬದುಕಿನ ಪಾಠಗಳು. ಸೊ ನಾನು ಏನೂ ಅಲ್ಲದೆ ಅದ್ರ ಬಗ್ಗೆ ಬರೆದಾಗ ನನಗೆ ಒಂದು ಅಧಿಕೃತತೆ ಅದರ ಬಗ್ಗೆ ಮಾತನಾಡೋಕ್ಕೆ ಇರೋಲ್ಲ. ಬಟ್ ನಾನು ಎದುರಿಸಿದ್ದೀನಿ, ಫೇಸ್ ಮಾಡಿದ್ದೀನಿ. ಸೊ ನೀವು ಹೀಗೆ ಮಾಡ್ಬೋದಾದರೆ ಮಾಡಿ, ಆಪ್ಷನ್ ಈಸ್ ಯುವರ್ಸ್ ಅಂತ ಹೇಳ್ಬಿಟ್ಟು ಅವರು ಕೊಟ್ಬೇಡ ಅಂತ ಹೇಳ್ಬಿಟ್ಟು ಅದನ್ನು ಮಾಡಿದೆ. ಅದು ಒಳ್ಳೆ ಪುಸ್ತಕ ಆಗುತ್ತೆ. ಅದಾದಮೇಲೆ ಇನ್ನೊಂದು ಅದ್ಭುತವಾದ ಕೆಂಪಣ್ಣ ಅಂತ ಒಂದು ಕಾದಂಬರಿ ಬರೆದಿದ್ದೀನಿ, ತುಂಬ ಚೆನ್ನಾಗಿದೆ. ಸೊ ಅದೊಂದು 2 ಪುಸ್ತಕಗಳನ್ನು ಮಾಡಬೇಕು. ಅದಕ್ಕೆ ಒಂದು 6 ತಿಂಗಳ ವರ್ಷ ಹಾಗೆ ಇರಲಿ, ಅದಾದಮೇಲೂ ಅವು ಪ್ರಕಟಿಸ್ಬೋದು ಅಂತ ಅನಿಸಿದರೆ ಇನ್ನೊಂದು ಸಲ ಓದೋಣ ಅಂತ ಹಾಗೆ ಇಟ್ಟಿದ್ದೀನಿ. 1 ವರ್ಷ ಆದಮೇಲೆ ಓದ್ತೀನಿ, ಅನಿಸಿದರೆ ಪ್ರಕಟಿಸ್ತೀನಿ. ಭಾಳ ಒಳ್ಳೆಯದು, ಪ್ರಕಟ ಆಗಲಿ ಬೇಗ. ಲಾಸ್ಟ್ ಫೈನಲ್ ಪ್ರಶ್ನೆ, ಈ ಒಂದು ಉದ್ಯಮಶೀಲತೆ, ಕನ್ನಡಿಗರಿಗೆ ಉದ್ಯಮಶೀಲತೆ ಕಡಿಮೆ ಇದೆ ಅಂತ ನಾವು ಯಾವಾಗಲೂ ಅಂತಿರ್ತೀವಿ. ಒಂಥರ ತುಂಬ ಸಲ ಅದನ್ನು ಹೇಳಿ ಕ್ಲೀಶೆ ಆಗಿದೆ ಅದು. ಬಟ್ ಈಗ ಸಾಕಷ್ಟು ಜನ ಉದ್ಯಮೆದಾರರು ಬರ್ತಾಯಿದ್ರೆ ಈಗ ಅದನ್ನು ಹೇಳೋ ಅವಶ್ಯಕತೆ ಇಲ್ಲ ಅಂತ ಅನ್ಕೋತೀನಿ. ಬಟ್ ನೀವು ಒಬ್ಬ ಆಲ್ಮೋಸ್ಟ್ ಕಡು ಬಡತನ ಆ ಒಂದು ಸ್ಟೇಜಿಂದ ಬಂದಂಥ ಒಬ್ಬ ಹುಡುಗ, ಬೆಂಗಳೂರೇ ಒಂಥರ ಭಯ ಬೀಳಿಸುತ್ತೆ ನಮಗೆ ಅಲ್ವಾ? ನಾವು ಯೂಶ್ವಲಿ ನಮ್ಮ ಊರುಗಳಲ್ಲಿ ಹೆಂಗೆ ಅಂದರೆ ನಡ್ಕೊಂಡು ಎಲ್ಲಿ ಬೇಕಾದ್ರೂ ಹೋಗ್ಬೋದು ಅಂತ ಹೇಳಿರುತ್ತೆ. ನಾವು ಇಲ್ಲಿ ನಡ್ಕೊಂಡು ಹೋಗೋಕ್ಕಾಗಲ್ಲ, ನಾವು ಆಟೋನೇ ಮಾಡಬೇಕು ಅಂದರೆ ಭಯ ಆಗುತ್ತೆ. ಅಂದರೆ ಅದೇ ಮೊದಲನೇ ಬೆರಗು ಅಲ್ವಾ? ಅಂದರೆ ಬೆರಗು ಅನ್ನೋದಕ್ಕಿಂತ ಒಂಥರ ದಿಗ್ಭ್ರಮೆ. ಆ ಥರದ್ದು ವ್ಯಕ್ತಿಗಳು, ಆಮೇಲೆ ನಿಮಗೆ ಮೋಸ ಮಾಡಿದ್ದು ಹೇಳಿದ್ರಲ್ಲ, ನಿಮ್ಮ ಪರಿಚಯ ಇದ್ದವನು ಮೋಸ ಮಾಡಿದ್ದಾನೆ. ನಮ್ಮ ಪರಿಚಯ ಇಲ್ದಿರೋಂಥ ಸುಮಾರು ಜನ ಮೋಸ ಮಾಡ್ತಾರೆ. ಬೆಂಗಳೂರಲ್ಲಿ ಫಸ್ಟ್ ನಂಗೆ ಮೋಸ ಆಗಿದ್ದೀನಿ ಅಂದರೆ, ಡ್ರೈವಿಂಗ್ ಲೈಸೆನ್ಸ್ ಮಾಡೋಕ್ಕೆ ಹೋದೆ. ಅವ್ನು ದುಡ್ಡು ತೊಗೊಂಡ, ಸರ್ ನಾಳೆ ಬನ್ನಿ ಅಂತ. ಓಕೆ,
ಅಲ್ಲಿ ನಾಳೆ ಹೋದೆ ನಾಡಿದ್ದು ಹೋದೆ ಅವ್ನು ಇಲ್ವೇ ಇಲ್ಲ ರಾಜಾಜಿನಗರ RTOನಲ್ಲಿ. ಆಮೇಲೆ ಒಂದು ಕಡೆ ನನ್ನ ಬ್ರದರ್ ನನ್ನ ಫ್ರೆಂಡ್ ಹೇಳ್ತಾ ಇದ್ದ, ಅವ್ನು ಮುಂಬೈಗೆ ಹೋದಾಗ ಪಾನಿಪುರಿ ಏನೋ ತಿಂದಂತೆ, 100 ರೂಪಾಯಿ ಕೊಟ್ಟಂತೆ, 20 ರೂಪಾಯಿದು ಪಾನಿಪುರಿ. ಇವನು ಚೇಂಜ್ ಇದೆ ಭಯ್ಯ ಅಂತಂದರೆ ಜಾ ಬೈದು ಕಳಿಸ್ಬಿಟ್ನಂತೆ, ಸಿಂಪಲ್. ಓಕೆ, ಅದು ಅಂದರೆ ಅವೆಲ್ಲ ನಮಗೆ ಆ್ಯಕ್ಚುಲಿ ಅದು ನಾವು ನೋಡಿರಲ್ಲ ಇಂಥವೆಲ್ಲ ಅಲ್ವಾ. ಸೊ ಇಂಥದ್ರಲ್ಲಿ ನೆಲೆ ಊರಿ ನಿಂತು ಒಂದು ಉದ್ದಿಮೆ ಕಟ್ಟೋದಿದೆಯಲ್ಲ, ಇಟ್ಸ್ ನಾಟ್ ಈಸಿ. ಓಕೆ, ಅದ್ರ ಬಗ್ಗೆ ಒಂದು ಸ್ವಲ್ಪ ಹೇಳ್ಬೋದಾ, ಅಂದರೆ ಆ ಒಂದು ಮನಸ್ಥಿತಿಯ ಬಗ್ಗೆ ಬೇಸಿಕಲಿ? ಸರ್, ನನಗೆ ಊರಲ್ಲಿ ಭಾಳ ಒತ್ತಡ ಇತ್ತು ನನಗೆ. ಊರಲ್ಲಿ ಒತ್ತಡ ಏನಂತಂದರೆ, ನಾನು ಸಹಜವಾಗಿ ಯಾರಿಗೂ ದಕ್ಕ ವ್ಯಕ್ತಿ ಅಲ್ಲ. ನಾನು ಭಾಳ ತರಲೆ ತಾಪತ್ರೆಗಳೆಲ್ಲ ತುಂಬ ನನಗೆ. ಓಕೆ, ಅಲ್ಲಿಂದ ಈಚೆ ಬಂದ ತಕ್ಷಣ ನನಗೆ ಬೆಂಗಳೂರು ಒಂದು ಅನಾಮಧೇಯತೆಯನ್ನು ಕೊಡ್ತು ನನಗೆ. ನಾನಿಲ್ಲಿ ಫ್ರೀ ಬರ್ಡು, ನಾನು ಯಾರೂ ಕೇಳಲ್ಲ ಅಂತ. ನಾನು ಯಾರಿಗೂ ಗೊತ್ತಿಲ್ಲ ಅನ್ನೋಂಥದ್ದು ಇತ್ತಲ್ಲ, ನನ್ನಲ್ಲಿ ಕೊಟ್ಟ ಉತ್ಸಾಹ 100 ಆನೆ ಬಲ ಅದು. ಸೊ ಈ ಕಾರಣಕ್ಕೆ ನಾನು ಏನು ಬೇಕಾದರೂ ಮಾಡಬಹುದು ಅಂತ, ಯಾಕಂದರೆ ಕಳ್ಕೊಳ್ಳೋದಂತಿದ್ದೇನೂ ಇರಲಿಲ್ಲ. ಮತ್ತು ನಾನು ಮಾಡಿದ ಪ್ರತಿ ವಿಷಯವೂ ಒಂಥರ ಸರ್ಪ್ರೈಸ್ ಥರನೇ ಆಗ್ತಾಯಿತ್ತು. ನನಗೂ ಅನ್ನಿಸ್ತಾಯಿತ್ತು, ಅದಕ್ಕೆ ಇದು ಮಾಡೋಣ ಅದು ಮಾಡೋಣ ಅಂತ ಹೇಳ್ಬಿಟ್ಟು ಟ್ರೈ ಮಾಡ್ತಾ ಹೋಗ್ತಾಯಿದ್ದೆ. ಬಟ್ ಶ್ರೀನಿವಾಸು ಏನನ್ನು ಕಲಿತು ಆದವನಲ್ಲ ಸರ್, ಅಲ್ಲೇ ಅದು ಕಲಿಸ್ತು ಬದುಕು. ನನ್ನ ಲೈಫನ್ನು ಒಂದು ಸಾಲಲ್ಲಿ ಹೇಳು ಅಂತಂದರೆ ಸರ್, ನಾನು ಬಂದದ್ದನ್ನೆಲ್ಲ ಎದುರಿಸಿದ್ದೀನಿ. ನನ್ನ ತನಕ ಯಾವ ವಿಷಯ ಬಂದಿದೆಯೋ ಅದೆಲ್ಲವನ್ನು ಎದುರಿಸಿದ್ದೀನಿ, ಅದನ್ನೆಲ್ಲ ಟಚ್ ಮಾಡಿನೇ ಹೋಗಿರೋದು. ನೀವು ಇವತ್ತು ಇದು ಆಗುತ್ತಾ ನೋಡು ಅಂತಂದರೆ, ನೋಡೋಣ ಇರೋ ಒಂದು ಸರಿ ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು, ಇದಾಗುತ್ತಾ ನೋಡು, ಸ್ಪಷ್ಟತೆ ಇದೆ ಯಾವ್ದು ನಾನು ಮಾಡಲ್ಲ ಅಂತ ಹೇಳ್ಬಿಟ್ಟು, ಅದನ್ನು ಟಚ್ ಮಾಡಿದ್ದೀನಿ. ಇದು ನನ್ನ ಕೈಯಲ್ಲಿ ಆಗಲ್ಲ, ಇದು ಬೇಡ ನನಗೆ, ಈ ಥರದ್ದು ಬಂದದ್ದನ್ನೆಲ್ಲ ನಾನು ಅವಕಾಶಗಳನ್ನು ಹೀಗೆ ಬಳಸ್ಕೊತ ಒಂದೊಂದೇ ಹೆಜ್ಜೆ ದಾಖಲಿಸ್ಕೊಂಡು 20 ವರ್ಷ ಆಗೋಯ್ತು ಸರ್. ತುಂಬ ಸ್ಲೋ. ನನ್ನ ಹಿಂದೆ ಶುರು ಮಾಡಿದಂತಹ ಬಿಸ್ನೆಸ್ಸುಗಳು ಬರೀ 5-6 ವರ್ಷದಲ್ಲಿ ನನ್ನ ಸ್ಥಾನದಲ್ಲಿದ್ದಾರೆ ಅವರೆಲ್ಲ. ಬಟ್ ನನಗೆ ತುಂಬ ಸಮಯ ತೊಗೊಬಿಡ್ತು. ಯಾಕೆ ಅಂತಂದರೆ, ನಾನು ಯಾವುದನ್ನು ಕಲ್ತಿಲ್ಲ, ಬ್ಯಾಕ್ಗ್ರೌಂಡಾಗಲಿರಲಿಲ್ಲ, ಫಿನಾನ್ಷಿಯಲ್ ಸಪೋರ್ಟ್ ಇರಲಿಲ್ಲ. ಇಲ್ಲಿಂದನೇ ಕಲಿತು ಅಳವಡಿಸ್ಕೊಂಡು ಒಂದು ಇಟ್ಟಿಗೆ ಮೇಲೆ ಇಟ್ಟಿಗೆ ಕಟ್ಟಿ ಒಂದು ಮನೆ ಕಟ್ಟುವಷ್ಟು ತುಂಬ ಟೈಮ್ ಆಗೋಯ್ತು ನನಗೆ. ಸೊ ಇದಕ್ಕಿದ್ದಂಗೆ ಸ್ಟೀಲ್ ಸ್ಟ್ರಕ್ಚರ್ ಮಾಡ್ಕೊಂಬಂದವ್ರಲ್ಲ ನಾವು. ಸೊ ಅದರಿಂದ ನನಗೆ ನನ್ನ ಉದ್ಯಮಶೀಲತೆ ಇದೆಯಲ್ಲ, ಅದು ಒಂದು ಹಠದಿಂದ ಹುಟ್ಟಿದ್ದು, ಬದುಕಲೇಬೇಕಾಗಿತ್ತು, ಅನಿವಾರ್ಯತೆ. ಇನ್ನೊಂದು ಬಡತನ, ಅದನ್ನು ನೋಡ್ಕೊಂಬಂದಿದ್ನಲ್ಲ, ಅದರಿಂದ ಈಚೆ ಬಂದುಬಿಡು. ಬಡತನವನ್ನು ಗೆಲ್ಲಬೇಕು, ಮೇಯ್ನ್ ಇಂಟೆನ್ಷನ್ ಬಡತನವನ್ನು ಗೆಲ್ಲಬೇಕು, ನಾನು ಕೂಡ ಶ್ರೀಮಂತ ಥರ ಇರಬೇಕು. ಸೊ ಒಂದು ಭಾನುವಾರ ಟಿ ವಿಯಲ್ಲಿ ಹೆಂಡತಿ ಮಕ್ಕಳ ಜೊತೆ ಕೂತ್ಕೊಂಡು ಸೋಫಾ ಮೇಲೆ ಕೂತ್ಕೊಂಡು ಟಿ ವಿ ನೋಡಬೇಕು ಅನ್ನೋಂಥ ನನ್ನ ದೊಡ್ಡ ಆಸೆ. ಆಗ ಅಂದರೆ ಟಿ ವಿ ಇರಲಿಲ್ಲ ಅನ್ನೋಂಥದ್ದು. ನಾನು ಅಲ್ಲಿ ಯಾವುದೋ ಒಂದು ಮನೆಯಲ್ಲಿ ನಡ್ಕೊಂಡು ಹೋಗ್ತಾ ಇದ್ದರೆ, ಒಂದು ದಂಪತಿಗಳು ಹಿಂಗೆ ಇಬ್ಬರು ಹೆಂಡತಿ ಗಂಡ ಕೂತ್ಕೊಂಡು ಟಿ ವಿ ನೋಡ್ತಾವ್ರೆ. ನನ್ನಲ್ಲಿ ಎಂಥ ಆಸೆ ಹುಟ್ಟುತ್ತದೆ. ಕಲರ್ ಟಿ ವಿ ಎಂಥ ಆಸೆ ಹುಟ್ಟುತ್ತಂದರೆ, ಒಂದಾದರೂ ಜೀವನದಲ್ಲಿ ಒಂದು ದಿವಸ ಹಿಂಗೆ ಕೂತ್ಕೊಂಡು ನೋಡಬೇಕು ಅಂತ ನಾನು. ಇವತ್ತು ಹೋಮ್ ಥಿಯೇಟ್ರ್ಗಳಲ್ಲಿ ನೋಡ್ತೀವಿ, ಅದು ಬಿಡಿ. ಬಟ್ ಆ ಥರದ ಆಸೆಗಳು ಹಂಗೇ ಹುಟ್ಟಿದ್ದು. ಪ್ರತಿಯೊಂದು ಕೂಡ ಅಂದರೆ ಸರಿ ದಾರಿಯಲ್ಲಿ, ನನಗೆ ತಪ್ಪು ದಾರಿಯಲ್ಲಿ ಹೋಗೋಕ್ಕೆ ಅವಕಾಶಗಳು ನನಗೆ ಸಿಕ್ಕಷ್ಟು ಯಾರಿಗೂ ಸಿಕ್ಕಿರೋಕ್ಕೆ ಸಾಧ್ಯ ಇಲ್ಲ. ಅಷ್ಟು ಅವಕಾಶಗಳಿದೆ, ಇವತ್ತಿಗೂ ಇದ್ದಾವೆ. ಈ ಪುಸ್ತಕ ಲೋಕದಲ್ಲಿ ಕೆಟ್ಟ ಕೆಲಸಗಳು ಸುಮಾರಿದ್ದಾವೆ. ನನಗೆ ಸ್ಪಷ್ಟತೆ ಇದೆ, ನಾನು ಆ ದಾರಿ ನಂದಲ್ಲ, ನಾನು ಇಲ್ಲೇ ಹೋಗ್ತೀನಿ, ಸ್ವಲ್ಪ ನಿಧಾನ ಆದರೂ ಪರವಾಗಿಲ್ಲ, ಹೀಗೆ ಹೋಗ್ತೀನಿ ಅಂತ. ಮತ್ತು ನೀವು ಸಮಾಜದಲ್ಲಿ ಒಂದಷ್ಟು ಮುಂದೆ ಇದ್ದೀರಿ, ನೀವು ಫಿನಾನ್ಷಿಯಲಿ ಚೆನ್ನಾಗಿದ್ದೀರಿ ಅಥವಾ ಸಾಮಾಜಿಕವಾಗಿ ಚೆನ್ನಾಗಿದ್ದೀರಿ ಅಂತ ಗೊತ್ತಾದರೆ ನಿಮ್ಗೆ ಅವಕಾಶಗಳು ಹುಡ್ಕೊಂಬರ್ತವೆ ಸರ್. ಇದು ಮಾಡಿಬಿಡೋಣ ಅದು ಮಾಡಿಬಿಡೋಣ ಅಂತವ್ರು ತುಂಬ ಜನ ಬರ್ತಾರೆ. ಸೊ ನೀವು ಎಲ್ಲದಕ್ಕೂ ಓಕೆ ಅನ್ನಬೇಕಾಗಿಲ್ಲ, ಅದು ನನಗೆ ಗೊತ್ತಿದೆ. ಮತ್ತು ನಾನು ಕಲಿತಂಥ ಮೊದಲ ಪಾಠ ಏನಂತಂದರೆ, ನೋ ಅನ್ನೋಂಥದ್ದು. ನನಗಾಗಲ್ವಾ, ಆಗಲ್ಲ. ಅದರಿಂದ ಎಷ್ಟೇ ಲಾಭ ಬರಲಿ ನಷ್ಟ ಬರಲಿ, ನೋ ಅಷ್ಟೆ. ಆ ನೋ ಅನ್ನೋಂಥದ್ದು ನಾನು ಎಷ್ಟು ದೊಡ್ಡವ್ರಿಗೆ ಹೇಳ್ತೀನೋ ಅಷ್ಟು ನಾನು ಬೆಳೆದಿದ್ದೀನಿ ಅಂತ ಅಂದ್ಕೊಳ್ಳೋಕೆ ಶುರು ಮಾಡಿಬಿಟ್ಟೆ ನಾನು. ಅಂದರೆ ಸುಮ್ಮನೆ ನೋ ಅನ್ನೋಂಥದ್ದಲ್ಲ, ಸರಿಯಾಗಿದ್ದರೆ ಯಾಕೆ ನೋ ಅನ್ನಬೇಕು. ಆದರೆ ನನಗೆ ಅಸ್ಪಷ್ಟತೆ ಜಾಸ್ತಿ ಇತ್ತು. ಆದ್ದರಿಂದ ನಾನು ಇವತ್ತಿಗೂ ಪ್ಯೂರ್ ಬಿಸ್ನೆಸ್ ಮ್ಯಾನ್ ಅನ್ಸಲ್ಲ. ಒಂದಷ್ಟು ಎಮೋಷನಲ್ಲಿ ತುಂಬ ಕನೆಕ್ಟೆಡ್. ನಾನು ಶುದ್ಧ ವ್ಯಾವಹಾರಿಕ ಮನುಷ್ಯ ಅಲ್ಲ. ಆದರೆ ಈ ವ್ಯವಹಾರಗಳು ಹಿಂಗೆ ಹೋಗ್ಬಿಟ್ಟು ತಪ್ಪಂತ ಬೀಳ್ತಾವಲ್ಲ, ನಾನು ಯಾವತ್ತೂ ಹಂಗಾಗಲ್ಲ, ಇದು ಮಾತ್ರ ಭರವಸೆ. ನಾನು ಯಾವತ್ತೂ ಹಾಗಾಗಲ್ಲ, ನನ್ನ ಲೈಫಲ್ಲೇ ಆಗಲ್ಲ. ನಾನು ಹಿಂಗೆ ಹೋಗಿ ಬೀಳೋದೇ ಇಲ್ಲ, ನಾನು ಹೀಗೆ ಇರ್ತೀನಿ. ನಾನು ಆ ಲೆವೆಲ್ಗೆ ರೀಚ್ ಆಗದೆ ಹೋಗ್ಬೋದು, ಬಟ್ ಈ ಕೆಳಗಡೆ ಲೆವೆಲ್ಗಂತೂ ಬರೋದೇ ಇಲ್ಲ. ಯಾಕಂದರೆ ನೀವು ನಿಧಾನವಾಗಿ ನಿಧಾನಕ್ಕೆ ಹೋಗ್ತಿದ್ದೀನಿ, ನನಗೆ ಗೊತ್ತಿದೆ. 1 by 1 ಸ್ಟೆಪ್ ಹೋಗ್ತಾಯಿದ್ದೀನಿ. ನನಗೆ ಆ ಒಂದು ಭ್ರಮೆಗಳಿಲ್ಲ ನನಗೆ. ಮತ್ತು ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಒಂದು ಸಾಮರ್ಥ್ಯ ಇರುತ್ತೆ, ಒಂದು ಮಿತಿ ಇರುತ್ತೆ. ನೀವು ಅದನ್ನು ಗ್ರಹಿಸಬೇಕು. ನೀವು ಅಂಬಾನಿ
ಈ ಊರಲ್ಲಿ ಒಂದು ಸ್ಟೋರ್ ಇಟ್ಬಿಟ್ಟು ಅವನು ಅಲ್ಲಿ ಕೂತ್ಕೊಂಡು ಆಪ್ರೇಟ್ ಮಾಡ್ತಾನೆ, ಅದು ಅಂಬಾನಿ. ಬಟ್ ನಾವು ನನ್ನ ಬಿಸ್ನೆಸ್ಸಲ್ಲಿ ಒಂದು 6 ತಿಂಗಳು, ಒಂದು ವಾರ ತಿಂಗಳು ಇರಲಿಲ್ಲ ಅಂತಂದರೆ ಎಷ್ಟೋ ವಿಷಯಗಳು ನಮ್ಮ ಕಂಟ್ರೋಲ್ ತಪ್ಪೋಗ್ಬಿಟ್ಟಿರುತ್ತೆ. ಇದು ನಿನಗೆ ಗೊತ್ತಿರಬೇಕು. ನೀನು ಅಂತಹ ಸಾಮರ್ಥ್ಯ ನೀನು ಬಂದಿದೆ ಅಂತ ಅನ್ನಿಸ್ದಾಗ ನೀನು ಮಾಡಿದರೆ ತಪ್ಪಿಲ್ಲ. ಬಟ್ ಎಷ್ಟೋ ಬಿಸ್ನೆಸ್ಗಳು ಹಾಳಾಗಿರೋದೆಲ್ಲ ಎಕ್ಸ್ಪೆನ್ಷನಲ್ಲೇ. ಇಷ್ಟಾಗ್ಬಿಡ್ತು, ಇವಾಗ ಇನ್ನೊಂದು ಅಷ್ಟು ಕೈಗೆ ಹಾಕೋಣ ಅಂತ ಹೋಗ್ತಾರೆ ನೋಡಿ, ಅವಾಗೆಲ್ಲ ಬಿದ್ದಿದ್ದಾರೆ. ಸೊ ನಾನು ಆ ಥರದ ಒಂದು ಉದ್ವೇಗಕ್ಕೆ ಯಾವತ್ತೂ ಒಳಗಾಗಲ್ಲ. ಅನ್ರಿಯಲಿಸ್ಟಿಕ್ ಎಕ್ಸ್ಪ್ಯಾನ್ಷನ್. ಯಾಕಂದರೆ ಅಷ್ಟೇ. ಅಂಬಾನಿ ಅವರ ತಂದೆ ಧೀರುಭಾಯ್ ಅಂಬಾನಿಯಿಂದ ಶುರುವಾಗಿರುವಂಥದ್ದು, ಅಲ್ಲಿಂದ ಬೀಜ ಅದು. ಸೊ ಈಗ ಅದು ವಿಸ್ತಾರ ಆಗ್ತಾ ಇದೆ. ಸೊ ಇಲ್ಲಿ ಇವತ್ತೊಂದು ಎಕ್ಸ್ಪ್ಯಾಂಡ್ ಆಗ್ತಂದ್ರೆ ಅದಕ್ಕೆ ಧೀರುಭಾಯ್ ಅಂಬಾನಿ ಕೊಡುಗೆ ಕೂಡ ಇರುತ್ತೆ. ಇಟ್ಸ್ ನಾಟ್ ಜಸ್ಟ್ ಅಬೌಟ್ ಮುಖೇಶ್ ಅಂಬಾನಿ. ಸೊ ಫೈನಲ್ ಆಗಿ ಶ್ರೀನಿವಾಸ್ ಅವರೇ, ನಮ್ಮ ಯುವಕರಿಗೆ ಅಥವಾ ಯುವ ಜನತೆಗೆ ಒಂದು 5 ಪುಸ್ತಕಗಳನ್ನ ಹೇಳಿ, ಈ ಪುಸ್ತಕಗಳನ್ನ ಓದಿ ಅಂತ ಹೇಳಿ. ವೀರಲೋಕದ ಪುಸ್ತಕಗಳಂತಲ್ಲ, ನೀವು ಹೇಳಲ್ಲ ನಂಗೆ ಗೊತ್ತು. ನಾನು ಹೇಳ್ತಾರದು ಕ್ಲಾಸಿಕ್ ಅಥವಾ ನಿಮ್ಮ ಬದುಕು ಬದಲಿಸುವಂಥದ್ದು ಅಥವಾ ಚೆನ್ನಾಗಿರುವಂಥದ್ದು, ನಿಮಗೆ ಅನಿಸಿರುವಂಥದ್ದು ಒಂದು 5, 10 ವಾಟ್ ಎವರ್ ನಂಬರ್. ಸರ್, ಓದು ಅನ್ನೋಂಥದ್ದು ಬದುಕನ್ನು ಬದಲಾಯಿಸುತ್ತೆ ಅಥವಾ ಹಾಳು ಮಾಡುತ್ತೆ ಅನ್ನೋಂಥದ್ದಲ್ಲ, ಅದು ಒಂದು ಜೀವಂತಿಕೆ. ಅದಕ್ಕೋಸ್ಕರ ನೀವು ಓದಬೇಕು ಅಂತಂದರೆ ಮಲೆಗಳಲ್ಲೂ ಮದುಮಗಳು, ಪೂಚಂತೆಯವರ ಅಷ್ಟು ಕೃತಿಗಳನ್ನು, ಮೊನ್ನೆ ಒಂದು ಪ್ಯಾಪಿಲನ್ ಅಂತ ಓದಿದೆ. ಎಂಥ ಜೀವಂತಿಕೆ ಅಂದರೆ ಅದನ್ನು ಒಂದು ಸರಿ ಓದ್ಬಿಡಿ. 3 ಸೀರೀಸ್ ಏನೋ ಇದೆ, ಅದು ಪ್ಯಾಪಿಲನ್ನು ಓದ್ಬಿಡಿ. ಒಂದು ಒಳ್ಳೆ ಓದಬೇಕಂದ್ರೆ ತೇಜೋ ತುಂಗಭದ್ರ ಮತ್ತು ಚನ್ನಭೈರಾದೇವಿ ಇದೆ, ಅದನ್ನು ಓದಿ. ಅಷ್ಟು ಇನ್ನೂ ನಿಮಗೆ ಶಾರ್ಟ್ ಓದಬೇಕಂತಾರೆ ಜೋಗಿಯವರ ಸೀರೀಸ್ ಇದೆ. ಹಣಕಾಸು ಮಾಡಬೇಕಂತಂದರೆ ನಮ್ಮ ರಂಗಸ್ವಾಮಿ ಮೊಕ್ಕನಹಳ್ಳಿ ಅವರಿದ್ದಾರೆ, ಅದನ್ನು ನೋಡಿ. ಖಾಲಿ ಹೃದಯ ನೀಲಿಕಾಗದ ಅಂತಿರಬೇಕು, ಅದನ್ನು ಬರೀ 8 ಅವರಲ್ಲಿ ಓದಿದ್ದೆ ನಾನು. ಓದ್ಬಿಟ್ಟು ಅವ್ರಿಗೆ ಹೇಳಿದೆ ನಾನು. ಸೊ ಹೀಗೆ ನಾನು ಕೆಲವೊಂದನ್ನು ಸೀರಿಯಸ್ಸಾಗಿ ಗಂಭೀರವಾಗಿ ಓದ್ತಾ ಇರ್ತೇನೆ. ಸೊ ಒಂದಷ್ಟು ಒಳ್ಳೊಳ್ಳೆ ಕೃತಿಗಳಿದ್ದಾವೆ. ಜಯಂತ್ ಕಾಯ್ಕಿಣಿ ಅವ್ರದ್ದು ಮೊನ್ನೆ ಒಂದು ಕೃತಿ ಓದ್ತಿದ್ದೆ, ಅದು ಎಂಥ ಎಕ್ಸ್ಪ್ರೆಸ್ ಅದು ಚೆನ್ನಾಗಿದೆ ಸರ್. ಓದನ್ನ ನಿಮ್ಮನ್ನು ಯಾವ ರೀತಿಯಲ್ಲಿ ನಿಮ್ಮ ಮನಸ್ಥಿತಿ ಇದೆ ಅಂತ ಅದರ ಆಧಾರದ ಮೇಲೆ ಆಯ್ಕೆಗಳಿದ್ದಾವೆ ಕನ್ನಡದಲ್ಲಿ. ಬಟ್ ನಾವೇನು ಅಂದ್ಕೋತೀವಿ, ಎಲ್ಲದಕ್ಕೂ ಇಂಗ್ಲೀಷೇ ಇದೆ ಅಂತ ಅಂದ್ಕೋತೀವಿ. ಇಲ್ಲ, ಕನ್ನಡದಲ್ಲೂ ಕೂಡ ಒಂದು ಸಮೃದ್ಧ ಸಾಹಿತ್ಯ ಇದೆ, ಓದ್ಕೋಬೋದು. ಮತ್ತು ಅದು ಕುವೆಂಪು ಕಾಲಘಟ್ಟಕ್ಕೂ ದ ರಾ ಬೇಂದ್ರೆ ಕಾಲಘಟ್ಟಕ್ಕೂ ಅಲ್ಲಿ ನಿಂತಿಲ್ಲ. ಅದು ಈಗಿನ ತೇಜೋ ತುಂಗಭದ್ರ ತನಕ ಕೂಡ ಅದು ಬರ್ತಾ ಇದೆ ಅನ್ನೋಂಥದ್ದು ನಮ್ಮ ಬಗ್ಗೆ ನಾವು ಹೆಮ್ಮೆ ಪಡಲಿಕ್ಕಿರುವಂಥ ಕಾರಣ. ಸೊ ಅದು ಹೀಗೆ ಮುಂದೆ ಹೋಗಲಿ ಮತ್ತು ಆ ಒಂದು ಪ್ರವಾಹದ ಅಥವಾ ಆ ಒಂದು ಹರಿಹಿನಲ್ಲಿ ನಾವು ಕೂಡ ಭಾಗಿಯಾಗ್ತಾ ಇರೋದು. ಶ್ರೀನಿವಾಸ್ ಅವರು ಅದರಲ್ಲೂ ಒಂದು ಪಾತ್ರ ವಹಿಸಿರೋದು ಭಾಳ ಖುಷಿ. ಸೊ ನಾನು ಗೌರಿ ಶಕ್ಕಿ ಸ್ಟುಡಿಯೋದ ಎಲ್ಲ ಸ್ನೇಹಿತರ ಪರವಾಗಿ ವೀರಲೋಕ ಶ್ರೀನಿವಾಸ್ ಅಥವಾ ವೀರಕಪುತ್ರ ಶ್ರೀನಿವಾಸ್ ಅವರ ಪುಸ್ತಕ ಸಂತೆಗೆ ಮತ್ತು ಮುಂಬರುವ ಅವರ ಎಲ್ಲ ಸಾಹಸಗಳಿಗೆ ಶುಭ ಕೋರ್ತೀನಿ. ಅಂಥವರು ರಾಜಕೀಯ ಬೇಡ ಅಂತ ಹೇಳಿದರು, ಬಟ್ ಇಂಥ ಸಾಹಸಗಳು ಕೂಡ ಇದೇನು ಕಡಿಮೆ ದೊಡ್ಡವಲ್ಲ, ಕಡಿಮೆ ಪ್ರಮಾಣದ್ದಲ್ಲ, ಇದು ತುಂಬ ದೊಡ್ಡ ಸಾಹಸ. ಈ ಜೊತೆಗೆ ಇವರು ಸಿನಿಮಾ ಅಂತ ಏನಂದ್ರು ಅದು ಕೂಡ ನಾನು ಕುತೂಹಲದಿಂದ ಕಾಯ್ತೀನಿ. ಯಾಕೆಂದರೆ ಈ ಥರ ಓದುವಂಥ, ಈ ಥರ ಪ್ರಜ್ಞಾವಂತಿಕೆಯ, ಈ ಥರ ಕಷ್ಟಪಟ್ಟು ಬಂದಂಥ ವ್ಯಕ್ತಿ ಸಿನಿಮಾಗಳನ್ನ ಯಾವುದೊಂದು ಸಿನಿಮಾ ಪ್ರೊಡ್ಯೂಸ್ ಮಾಡ್ತಾರೆ ಅಂದರೆ ಅದರಲ್ಲೊಂದಷ್ಟು ವಿಚಾರಗಳಿರ್ತವೆ, ಅದರಲ್ಲೊಂದಷ್ಟು ಮೌಲ್ಯಗಳಿರ್ತವೆ. ಆ ನಿಟ್ಟಿನಲ್ಲಿ ಅವರು ಸಿನಿಮಾಗಳನ್ನ ಕೂಡ ಮಾಡಲಿ ಮತ್ತು ಅವ್ರಿಗೆ ಅನಿಸಿದ್ದು ಒಳ್ಳೆಯ ಎಲ್ಲ ಕೆಲಸಗಳನ್ನ ಮಾಡಲಿ ಅಂತ ನಾನು ಮತ್ತು ಅದರಲ್ಲಿ ಯಶಸ್ಸು ಸಿಗಲಿ ಅಂತ ನಾನು ಮತ್ತೊಂದು ಸಲ ಹಾರೈಸ್ತೀನಿ. ಥ್ಯಾಂಕ್ ಯು ಶ್ರೀನಿವಾಸ್ ಸರ್. ಥ್ಯಾಂಕ್ ಯು. ನಾನು ಪ್ರೀತಿಸುವ ವ್ಯಕ್ತಿಗಳಲ್ಲಿ ನಿಮ್ಮನ್ನು ನೋಡ್ತಾ ಬಂದವರು, ನಿಮ್ಮ ಸುದ್ದಿಗಳನ್ನು ನೋಡ್ತಾ ಬಂದವರು, ನಾವು ಒಂಚೂರು ಮೆಚುರಿಟಿ ಲೆವೆಲ್ಗೆ ಉಟ್ಕೊಂಡಿದ್ದು ನಿಮ್ಮ ಸುದ್ದಿ ವಾಚನಗಳು, ನಿಮ್ಮ ವಿಚಾರಗಳು ಎಲ್ಲವನ್ನು ಕೂಡ. ಮತ್ತು ನಾವು ನಿಮ್ಮನ್ನು ನೋಡ್ತಾ ಇದ್ದರೆ ನೀವು ಬರೀ ಯಾವ್ದು ಸರಿ ತಪ್ಪು ಅನ್ನೋಂಥದ್ದು ನಿಮ್ಮ ಭಾವನೆಗಳು ಹೇಳ್ಬಿಡ್ತಾ ಇದ್ರಲ್ಲ. ನಮ್ಮ ಸ್ಟ್ಯಾಂಡ್ ಯಾವುದ್ರ ಕಡೆಗೆ ಇರಬೇಕು ಅನ್ನೋಂಥದ್ದನ್ನು ನಾವು ನಿರ್ಧಾರ ಮಾಡ್ಕೋತಿದ್ದೆ ನಿಮ್ಗಳನ್ನ ನೋಡಿ. ಸೊ ನೀವು ಈ ಟಿ ವಿಯಲ್ಲಿದ್ದಾಗ ನೋಡಿದ್ದೆ, ಮತ್ತು TV9 ಬಂದ್ವಿ, ಆಮೇಲೆ ಸುವರ್ಣ TV. ಸೊ ಹಾಗೆ ಒಂದು ಆಮೇಲೆ ಮಧ್ಯದಲ್ಲಿ ಒಂದಷ್ಟು ಅಂಕಣ ಬರೆಯೋಕ್ಕೂ ಕೂಡ ನೀವು ಶುರು ಮಾಡಿದ್ದೀರಿ ಅನಿಸುತ್ತೆ. ವಿಶ್ವೇಶ್ವರ ಭಟ್ ಸರ್ ಬರೆಸಿದ್ದು ಕನ್ನಡಪ್ರಭಕ್ಕೆ ಅನಿಸುತ್ತೆ. ಇಲ್ಲ, ಇವರು ನಮ್ಮ ಗಣಪತಿ ಭಟ್ ಅವ್ರು ಬರೆಸಿದ್ದು. ಅವ್ರದ್ದೊಂದು ಮ್ಯಾಗ್ಝಿನ್ 360 ಡಿಗ್ರಿಗೆ ಇರಬೇಕು. ಸೊ ಹೀಗೆ ನಿಮ್ಮ ಎಲ್ಲ ಅವತಾರಗಳು ನೋಡ್ಕೊಂಡು ಈಗ ಗ್ಯಾಸ್ ಸ್ಟುಡಿಯೋ ಭಾಳ ದೊಡ್ಡ ಹೆಸರು ಕನ್ನಡ. ಇವತ್ತು ಯೂಟ್ಯೂಬ್ಗಳನ್ನೋಂಥದ್ದು ಒಂದು ಹೇಗಾಗಿದೆ ಅಂತಂದರೆ ಅದೊಂಥರ ಯೂಟ್ಯೂಬ್ ಸಂತೆ ಥರ ಆಗಿಬಿಟ್ಟಿದೆ. ಆ ಸಂತೆಯಲ್ಲಿ ಕಳಶಪ್ರಾಯವಾಗಿ ಗೌರಿ ಶಕ್ಕಿ ಇದೆ ಅಂದರೆ ವಿಚಾರಗಳನ್ನು ಈಗ ಅವಳ ಸೆರಗು ಜಾರಿ ಬಿತ್ತು ನೋಡಿ, ಅವಲ್ಲಿ ಕಂಡಿದ್ದೇನು, ನಿಂತದ್ದೆಲ್ಲ ಟೈಟಲ್ಸ್ ಹೆಡ್ಲೈನ್ಸ್ ಇಲ್ಲದೆ ಇವತ್ತು ಕೂಡ ಒಂದು ಸಜ್ಜನಿಕೆಯ ಪತ್ರಕರ್ತರಾಗಿ ಆ ಒಂದು ಪತ್ರಿಕೋದ್ಯಮವನ್ನು ನಡೆಸ್ಕೊಂಬರ್ತಾಯಿದ್ದೀರಿ. ಸೊ ಅಂದರೆ ನೀವು ಅಪ್ಡೇಟ್ ಆಗ್ತಾ ಇರೋದಕ್ಕೆ ನನಗೆ ಆಶ್ಚರ್ಯ. ಸೊ ಯಾವ ಕಾಲಕ್ಕೆ ಏನಾಗಬೇಕೋ ಅದನ್ನು ಪ್ರಾಮಾಣಿಕವಾಗಿ ಮಾಡ್ಕೊಂಡು ಬರ್ತಾಯಿದ್ದಾರೆ. ನಿಮ್ಮನ್ನು ಪ್ರೀತಿಸೋಕ್ಕೆ ನನಗಿರೋ ಕಾರಣಗಳೆಲ್ಲ ಅದು ಕೂಡ ಒಂದು. ಮತ್ತು ತೀರಾ ಪತ್ರಿಕೋದ್ಯಮ ಅಂದ ತಕ್ಷಣವೇ ತೀರಾ ಅಸಹ್ಯವಾಗಬೇಕಾಗಿಲ್ಲವಲ್ಲ ಸರ್. ಸೊ ನೀವು ಅದೊಂದು ಸಂಯಮದ ಗೆರೆಯನ್ನು ಎಳ್ಕೊಂಡೇ ಬದುಕ್ತಾ ಇದ್ದೀರಲ್ಲ, ನಿಮ್ಮನ್ನು ಥ್ಯಾಂಕ್ ಯು ವೆರಿ ಮಚ್.
ಮೊದಲಿಗೆ ಪುಸ್ತಕ ಸಂತೆ, ಅದಾದ ನಂತರ ಯಜಮಾನರು ಅಂದರೆ ವಿಷ್ಣುವರ್ಧನ್ ಅವ್ರ ಬಗ್ಗೆ, ಅದಾದ ನಂತರ ಬೇರೆ ಬೇರೆ ವಿಚಾರಗಳ ಬಗ್ಗೆ ಮಾತಾಡಿದ್ವಿ. ಆ 3 ಎಪಿಸೋಡ್ಗಳನ್ನ ದಯವಿಟ್ಟು ನೋಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡ್ಕೊಳ್ಳಿ. ಯಾಕಂದರೆ ಈ ಒಂದು ಕಾಲಘಟ್ಟಕ್ಕೆ ಒಂದಷ್ಟು ಜನ ಪ್ರತಿನಿಧಿಗಳಿರ್ತಾರಲ್ಲ, ಹಾಗೆ ಈ ಕಾಲಘಟ್ಟದ ಪ್ರತಿನಿಧಿಗಳಲ್ಲಿ ಒಬ್ಬರು ಶ್ರೀನಿವಾಸ್ ಅವರು. ಯಾಕೆಂತಂದರೆ ಜನಪ್ರತಿನಿಧಿಗಳೇ ಆಗಬೇಕಾಗಿಲ್ಲ, ಪ್ರತಿನಿಧಿಗಳಂದರೆ ಬಡತನ ನೋಡಿದವರು, ಓಕೆ, ಸ್ಟ್ರಗಲನ್ನು ನೋಡಿದಂಥವ್ರು, ಓಕೆ, ಬೆಂಗಳೂರನ್ನ ನೋಡಿದಂಥವ್ರು, ಪುಸ್ತಕಗಳನ್ನ ನೋಡಿದಂಥವ್ರು, ಸಿನಿಮಾಗಳು ನೋಡಿದಂಥವ್ರು, ಸ್ಟಾರ್ಗಳನ್ನ ನೋಡಿದಂಥವ್ರು ಮತ್ತು ಅದರಿಂದ ಬೆಳೆದವರು ಮತ್ತು ಸುತ್ತಮುತ್ತ ಇರುವಂಥ ವ್ಯಕ್ತಿಗಳನ್ನ ಬೆಳೆಸಲು ಪ್ರಯತ್ನ ಪಡ್ತಾ ಇರುವಂಥವ್ರು. ಒಂದು ಮಾತಿನ ಮೂಲಕ ಈ ಸಂದರ್ಶನ ಮುಗಿಸ್ತೀನಿ. ಏನಂದರೆ ಬೆಂಗಳೂರಿಗೆ ಫಸ್ಟ್ ಬಂದಾಗ ಅಯ್ಯೋ ನಮಗೆ ಯಾರೂ ಪರಿಚಯನೇ ಇಲ್ವಲ್ಲ ಇಲ್ಲಿ, ಅಯ್ಯೋ ನಾವು ಇಲ್ಲಿ ಅನಾಥ ಪ್ರಜ್ಞೆ ಕಾಣುತ್ತೆ, ಬಟ್ ಅದೇ ಶಕ್ತಿ ಅಂತ ಹೇಳಿದ್ರು ಅವರು. ನನಗೆ ಯಾರೂ ಗೊತ್ತಿಲ್ವಲ್ಲ, ಇಲ್ಲ ನನ್ನ ಬಗ್ಗೆ ಯಾರು ಗೊತ್ತಿಲ್ಲ, ಏನು ಮಾಡಿದ್ರು ಯಾರಿಗೂ ಗೊತ್ತಿಲ್ವಲ್ಲ, ಮಾಡೋಣ ಒಂದಷ್ಟು ರಿಸ್ಕ್ಗಳನ್ನ ತೊಗೊಳ್ಳೋಣ ಅನ್ನೋದಿದೆಯಲ್ಲ, ಅದು ಪಾಸಿಟಿವಿಟಿ ಲೆಸನ್ ಅಂತ ನನಗೆ ಅನ್ಸುತ್ತದು. ಸೊ ಆ ಥರ ಸಾಕಷ್ಟು ಪಾಠಗಳನ್ನ ಕೂಡ ಅವರು ತಮ್ಮ ಮಾತುಗಳ ಮೂಲಕ ಹೇಳಿದ್ದಾರೆ. ಸೊ ನಿಮ್ಮ ಅನಿಸಿಕೆಗಳನ್ನ ತಿಳಿಸಿ, ಶೇರ್ ಮಾಡಿ. ನಮಸ್ಕಾರ. ಥ್ಯಾಂಕ್ ಯು.